ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೀ, ಬೆಳಿಗ್ಗೆ ರತ್ನಕ್ಕ ಏನಂದ್ರು ಗೊತ್ತಾ? ಏನಂದ್ರು? ಒಂದು ಮಗು ಆದ್ರೆ ಕಷ್ಟ ಪರಿಹಾರ, ಎರಡನೇ ಮಗು ಆದ್ರೆ ನಷ್ಟ ಪರಿಹಾರ ಅಂದ್ರು. ನಮ್ಗೆ ಯಾವ ನಷ್ಟ ಆಗಿದೆ ಅಂತ ಪರಿಹಾರ ಮಾಡ್ಕೊಳೋದಕ್ಕೆ? ಹಾಗಲ್ಲ ರೀ, ಮುಂದೆ ಯಾವ ನಷ್ಟನೂ ಆಗ್ಬಾರ್ದು ಅಂತ. ಶಾಂತಿ, ಹೇಳೋರ್ಗೇನು ಹೇಳ್ತಾರೆ, ಅನ್ಭವಿಸೋರು ನಮಗ್ ತಾನೇ ಗೊತ್ತಾಗೋದು ಅದ್ರ ಹಿಂಸೆ ಏನು ಅಂತ. ರೀ, ನನ್ ಮತ್ತೆ ಅಮ್ಮ ಆಗ್ತೀನಿ ಅಂತ ಗೊತ್ತಾದಾಗ ನಮಗಿಂತ ರಾಘವನ ಮುಖದಲ್ಲಿ ಎಷ್ಟು ಖುಷಿ ಇತ್ತು ನೋಡಿದ್ರಾ? ನೋಡ್ದೆ. ಅಲ್ಲ ರೀ, ನಾವು ರಾಘವ್ಗೋಸ್ಕರ ನಮ್ ಮನೆಗೊಬ್ರು ಹೊಸ ಅತಿಥಿನ ಯಾಕೆ ಬರ್ಮಾಡ್ಕೋಬಾರ್ದು? ಒಂದ್ ವೇಳೆ ರಿಸಲ್ಟ್ ಬಂದು ಅದು ಪಾಸಿಟಿವ್ ಆಗಿದ್ರೆ ಏನ್ರಿ ಮಾಡ್ತೀರಾ? ಪಾಸಿಟಿವ್ ಆಗಿದ್ರೆ ಮಗುನ ತೆಗೆಸ್ಬಿಡ್ತೀರಾ? ರಾಘವ್ ಜೊತೆ ಆಟಾಡೋದಕ್ಕೆ ಒಬ್ಬ ತಂಗಿನೋ ತಮ್ಮನೋ ಇರೋ ಒಬ್ಬ ಮಗುನ್ಗೆ ನಾವು ಇಬ್ರು ಪಾಠ ಹೇಳ್ಕೊಡಕ್ ಆಗ್ತಿಲ್ಲ, ಇನ್ನೊಂದ್ ಮಗು ಆದ್ರೆ ಅದ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಅದಕ್ ಮಂತ್ರ ಇದಾರಲ್ಲ. ಏನಂದೆ ಶಾಂತಿ ನೀನು? ಮಂತ್ರ ಇದಾರಲ್ಲ ಅಂದೆ. ನಮ್ ಜೊತೆನಲ್ಲಿ ಯಾವಾಗ್ಲೂ ಮಂತ್ರ ಅವ್ರು ಇರ್ತಾರಲ್ವಾ? ಈಗ ರಾಘವ್ಗೆ ಪಾಠ ಹೇಳ್ಕೊಡ್ತಿದಾರಲ್ಲ ನೋಡಿ, ನಮ್ ರಾಘವ್ ಈಗ ಎಷ್ಟು ಚುರುಕಾಗಿದ್ದಾನಲ್ವಾ? ಯಾವತ್ತೂ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಶಾಂತಿ. ಹುಡುಗಾಟ ಬಿಟ್ಟು ಸ್ವಲ್ಪ ಗಂಭೀರವಾಗಿರು. ಸರಿ, ನಾನ್ ಗಂಭೀರವಾಗಿರ್ತೀನಿ. ಈಗ ಹಾಲು ಕುಡೀರಿ. ನಿನಗೆ ಹೊರಗಡೆ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ ಶಾಂತಿ. ನಿನಗೆ ಬರೀ ಮನೆನೇ ಪ್ರಪಂಚ ಆಗ್ಬಿಟ್ಟಿದೆ ಅಷ್ಟೇ. ಹೊರಗಡೆ ಪ್ರಪಂಚದ ಬಗ್ಗೆ ಸ್ವಲ್ಪ ಜ್ಞಾನನೇ ಇಲ್ಲ ನಿನಗೆ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಬರೀ ಹುಡುಗಟ ಆಗ್ಬಿಟ್ಟಿದೆ ನಿನಗೆ. ಇರೋ ಮಗುನ್ಗೆ ನಾವು ಇಬ್ರು ಪಾಠ ಹೇಳ್ಕೊಡಕ್ ಆಗ್ತಿಲ್ಲ, ಇನ್ನೊಂದ್ ಮಗು ಆದ್ರೆ ಅದ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಯಶೋದಕ್ಕ, ಓ ಜಯ, ಬಾಬಾ ತಗೋ. ಏನಿದು? ಓ, ಬಿಸಿಬೇಳೆ ಬಾತು. ಹ್ಞೂ ಕಣಕ್ಕ, ಮನೇಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ನಾ, ಹಂಗೆ ನೀನ್ ನೆನ್ಪಾಯ್ತು, ತಗೊಂಡ್ ಬಂದೆ. ತುಂಬಾ ಒಳ್ಳೇದಾಯ್ತಮ್ಮ. ನಾನೇ ಏನಾದ್ರೂ ಅಡ್ಗೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ನೀನೇ ತಂದ್ಕೊಟ್ಬಿಟ್ಟೆ ನೋಡು. ತುಂಬಾ ಥ್ಯಾಂಕ್ಸ್ ಕಣೆ. ಅಕ್ಕ ಸರಿ, ಮಗು ಎದ್ಬಿಟ್ಟಿರ್ತಾನೆ, ನಾನಿನ್ ಹೊರಡ್ತೀನಿ. ಅಯ್ಯೋ ಇರು, ಒಂದ್ ನಿಮಿಷ, ಅರ್ಶನ ಕುಂಕುಮ ಕೊಡ್ತೀನಿ ತಾಳು. ಅಯ್ಯೋ ಅಮ್ಮ, ಆಗ್ತಾ ಇಲ್ಲ. ಏನಾಯ್ತು? ಆಗ್ತಾ ಇಲ್ಲ ಕಣೆ ಜಯ, ನನ್ ಕೈಲಿ. ಅಯ್ಯೋ ನೋವು. ಅಕ್ಕ ಒಂದ್ ನಿಮಿಷ ಇರಿ. ಅಯ್ಯೋ ಅಯ್ಯೋ ಅಮ್ಮ, ನಾನು ಹೋಗಿ ಆಟೋ ಕರ್ಕೊ ಬರ್ತೀನಿ. ಆಸ್ಪತ್ರೆಗೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ. ಆಗ್ತಿಲ್ಲ. ಸುಕ್ಕು, ಸುಕೃತ, ಏ ಸುಕ್ಕು. ಮಂತ್ರ, ನೀನೇನಿಲ್ಲಿ? ಸರ್ಪ್ರೈಸ್. ಏನು ಇದಕ್ಕಿದ್ದಾಗೆ? ನಾನ್ ಸರ್ಪ್ರೈಸ್ ಅನ್ನೋ ಪದಾನೇ ಮರ್ತೋಗ್ಬೇಕು ಅನ್ನೋಷ್ಟು ಕೇಳಿಸ್ಕೊಂಡಿದ್ದೀನಿ. ಶಾಂತಿ ಫೋನ್ ಮಾಡಿದ್ರು, ಏನೋ ಸಸ್ಪೆನ್ಸ್ ಇದೆ ಬನ್ನಿ ಅಂತ ಕರೆದ್ರು.
ನೀನ್ ನೋಡಿದ್ರೆ ಏನು ಹೇಳ್ತಾ ಇಲ್ಲ. ಅದಿರ್ಲಿ, ಈ ಸಸ್ಪೆನ್ಸು ಸರ್ಪ್ರೈಸು ಏನು ಅಂತ ಬೇಗ ಹೇಳು. ನೀನೊಂದ್ ಹೇಳ್ತಿದ್ಯಾ, ಇವ್ರೊಂದ್ ಹೇಳ್ತಾ ಇದಾರೆ. ನೀವು ಮಾತಾಡಕ್ ಶುರು ಮಾಡ್ಬಿಟ್ರಾ? ನೀವೇನ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಶಾಂತಿ ಅವ್ರ ಹತ್ರನೇ ಕೇಳಿ. ಅವರೇ ನನಗ್ ಫೋನ್ ಮಾಡಿ ಅರ್ಜೆಂಟಾಗಿ ಸರ್ಪ್ರೈಸ್ ಇದೆ ಬನ್ನಿ ಅಂತ ಹೇಳಿದ್ರು. ಓ ಶಾಂತಿಮಾ, ಏನು ಸರ್ಪ್ರೈಸ್ ಅಂತೆ, ನೀನಾದ್ರೂ ಹೇಳೋ. ಅಕ್ಕ, ಅದು ಹೇಳೋಂಥದ್ದಲ್ಲ. ನೋಡಿದ್ರೇನೆ. ಒಂದ್ ನಿಮಿಷ ಬಂದೇ ಇರಿ. ಮಂತ್ರ ಅವ್ರೆ, ತಗೊಳ್ಳಿ. ಇದು ನನಗ? ಹೌದು, ನಿಮಗೆ. ನನಗೆ ಹಾಕಿದಲ್ಲ. ಹಬ್ಬದ ದಿನ ಮನೆಗ್ ಬಂದಾಗ ನಾನ್ ನಿಮಗೇನು ಕೊಡ್ಲಿಲ್ವಲ್ಲ, ಅದಕ್ಕೆ. ಈಗೇನು ಮಾತಾಡದೆ ಸುಮ್ನೆ ತಗೊಳ್ಳಿ. ಓ, ಇದನ್ನ ನೀವ್ ಹೇಳಿದ ಸರ್ಪ್ರೈಸು? ಇದಿನ್ನೂ ಆಶ್ಚರ್ಯದ ಆರಂಭ ಅಷ್ಟೇ. ನಿಜವಾದ ಆಶ್ಚರ್ಯ ಇನ್ನೇನ್ ಬಂದ್ಬಿಡುತ್ತೆ. ಮಂತ್ರ ಅವ್ರೆ, ಸಾರಿ ನೋಡ್ಕೊಂಡು ನಮ್ಮೆಲ್ಲರನ್ನೂ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಮೊದ್ಲು ಹೋಗಿ ಸಾರಿ ಉಟ್ಕೊಂಬನ್ನಿ. ಏನ್ ಹಾಗೆ ನೋಡ್ತಿದ್ದೀರಾ? ಈ ಸೀರೆನಲ್ಲಿ ನೀವ್ ಹೇಗ್ ಕಾಣಿಸ್ತೀರಾ ಅಂತ ನಾನ್ ನೋಡ್ಬೇಕು. ಏನ್ ಶಾಂತಿ ಇದು? ಮಂತ್ರ ಅವರು ಸೀರೆ ಉಟ್ಕೊಂಡಿರೋದು ನೋಡೇ ಇಲ್ವಾ ನೀನು? ಇಲ್ಲ ರೀ, ಈ ಸೀರೆ ಉಟ್ಕೊಂಡಾಗ ನಾನ್ ನೋಡ್ಬೇಕು. ಅದಕ್ಕೆ ತಾನೇ ಹೇಳ್ತಿರೋದು. ಮಂತ್ರ ಅವ್ರೆ, ಏನ್ ಹಾಗೆ ನೋಡ್ತಿದ್ದೀರಿ? ಒಂದ್ ನಿಮಿಷ ರೀ. ರತ್ನಕ್ಕ, ಬಂದೆಮ್ಮ. ಏನಮ್ಮ? ರತ್ನಕ್ಕ, ಇವ್ರನ್ನ ಕರ್ಕೊಂಡ್ ಹೋಗಿ ಸೀರೆ ಉಡ್ಸ್ಕೊಂಡ್ ಕರ್ಕೊಂಡ್ ಬರ್ತೀರಾ? ಹೋಗಿ. ಶಾಂತಿಮಾ, ನೀನ್ ಸೀರೆ ಕೊಟ್ಟಿದ್ದು ಆಯ್ತು, ಅವ್ರು ಉಟ್ಕೊಳಕ್ಕೆ ಹೋಗಿದ್ದು ಆಯ್ತು. ಈಗ್ಲಾದ್ರೂ ಹೇಳ್ಬಾರ್ದಾ ಆ ಸರ್ಪ್ರೈಸ್ ಏನು ಅಂತ? ಶಾಂತಿ, ಏನದು ಸರ್ಪ್ರೈಸು? ಹೇಳ್ತೀನ್ ಬಾವ, ಹೇಳ್ತೀನಕ್ಕ. ಎಲ್ರಿಗೂ ಗೊತ್ತಾಗತ್ತೆ. ಒಂದ್ ನಿಮಿಷ ಇರಿ. ಒಂದ್ ನಿಮಿಷ. ಯಾರದು?